ಅರ್ಧರ್ಧ ಕಟ್ ಮಾಡ್ಬಿಟ್ಟು ಹಳೆ ಡ್ರೆಸ್ ಗಳೆಲ್ಲ ಎತ್ತಿ ಯಾವಾಗ ಹಂಗೆ ಕೂಡ ಕರೆದಿದ್ರು. ಏನೋ ಡಿಸ್ಕಷನ್ ರೂಟ್ ಅಂಕೋಲಾ ಟು ಕಾರವಾರ ಹೋಗೋ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಮಧ್ಯಾಹ್ನ ನಾನು ಅಡ್ಗೆ ರೆಡಿ ಮಾಡ್ತಾ ಇದ್ದೆ. ಬಿಡುವಿಲ್ಲದೆ ಮಳೆ ಬರ್ತಾ ಇತ್ತು. ಇವತ್ತು ಊಟಕ್ಕೆ ಏನ್ ಮಾಡೋಣ ಅಂತ ತುಂಬಾ ಹೊತ್ತು ವಿಚಾರ ಮಾಡಿದೆ. ನಂತರ ಮನೆಯಲ್ಲಿ ಮೊಟ್ಟೆ ಇತ್ತು, ಭಾನುವಾರ ತಂದಿದ್ದು. ಮೊಟ್ಟೆ ಸಾಂಬಾರ್ ಮಾಡಿದೀನಿ ಇವತ್ತು. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಕಿಚನ್ ನೀಟ್ ಮಾಡ್ಕೊಂಡೆ. ಕರೆಂಟ್ ಬೇರೆ ಇರ್ಲಿಲ್ಲ ಇವತ್ತು. ಸ್ವಲ್ಪ ಇನ್ವರ್ಟರ್ ಮೇಲೆ ರುಬ್ಬಿಟ್ಟು ನಾನು ಇವತ್ತು ಎಗ್ ಕರಿ ಮಾಡಿದೀನಿ. ಊಟದ ಟೈಮ್, ಊಟಕ್ ಬಡಿಸ್ತಾ ಇದ್ದೀನಿ. ಇವತ್ತು ಅಡ್ಗೆ ಮಾಡುವಾಗ್ಲೇ ಸಮಯ ಆಗೋಗ್ಬಿಟ್ಟಿತ್ತು. ಮೊಟ್ಟೆನ ಬೇಯಿಸ್ಬಿಟ್ಟು ಅರ್ಧರ್ಧ ಕಟ್ ಮಾಡ್ಬಿಟ್ಟು ಹಾಕಿದ್ದೆ ಎಗ್ ಕರಿಗೆ. ಚೆನ್ನಾಗಾಗಿತ್ತು, ಆದ್ರೆ ಸ್ವಲ್ಪನೇ ಸ್ವಲ್ಪ ಕರಿ ಆಗ್ಬಿಡ್ತು. ಯಾಕೆಂತಂದ್ರೆ ಇನ್ವರ್ಟರ್ ಮೇಲೆ ಮಸಾಲೆ ರುಬ್ಬೇಕು ಅಂತ ನಾನ್ ಜಾಸ್ತಿ ಮಸಾಲೆನ ಹಾಕಿರ್ಲಿಲ್ಲ, ಸ್ವಲ್ಪ ಹಾಕಿದ್ದೆ ಇಬ್ರಿಗೆ. ಆಮೇಲೆ ಸಾಕಾಯ್ತು. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು, ಬುಧವಾರದ್ದು. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಕ್ಲೋಸ್ ಮಾಡ್ಬಿಟ್ಟು ತಿಂಡಿಗೆ ಹೋಗ್ತಾ ಇದ್ದೆ. ಪಾಪು ಬಂದ್ ಕೂತಿದ್ದ. ಪಾಪುಗೆ ಒಂದ್ ರೌಂಡ್ ಮಾತಾಡ್ಸ್ಕೊಂಡು ತಿಂಡಿಗೆ ಹೋಗುವ ಅಂತ. ಇವತ್ತು ಕೂಡ ಸ್ಕೂಲ್ ರಜಾ ಆಯ್ತು. ಇವತ್ತು ಏಕಾದಶಿ ಅಂತ ರಜಾ ಕೊಟ್ಟಿದ್ರು. ಹಾಗೆ ಇವತ್ತು ತಿಂಡಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಹಾಲ್ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ. ತುಂಬಾ ದಿನ ಆಗಿತ್ತು ಉಪ್ಪಿಟ್ಟು ತಿಂದೇನೆ. ಉಪ್ಪಿಟ್ಟು ತಿನ್ಬೇಕು ಅಂತ ಅನಿಸ್ತಾ ಇತ್ತು ನನ್ಗೆ. ಯಾವಾಗ್ಲೂ ದೋಸೆ ಮಾಡ್ತಾನೆ ಇರ್ತೀನಿ ಅಲ್ವಾ, ಇವತ್ತು ಉಪ್ಪಿಟ್ಟು ಮಾಡ್ಬಿಡೋಣ ಅಂತ. ಉಪ್ಪಿಟ್ಟಿಗೆ ನಾನು ರವಾ ಎಲ್ಲ ಹುರ್ಕೊಳ್ತಾ ಇದ್ದೆ. ಹಾಗೆ ಈರುಳ್ಳಿ ಮತ್ತೆ ಈ ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ. ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಮೊದ್ಲಿಗೆ ರವಾ ಹುರ್ದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಅದೇ ಬಾಣ್ಲೆಗೆ ಒಗ್ಗರಣೆ ಮಾಡ್ಕೊಳ್ತೀನಿ. ನಮ್ ಕಡೆ ತುಂಬಾನೇ ಮಳೆ. ಎಷ್ಟ್ರ ಮಟ್ಟಿಗೆ ಮಳೆ ಇದೆ ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ. ಈ ಮಳೆಯಿಂದಾಗಿ ಬಟ್ಟೆ ಕೂಡ ಆರೋದಿಲ್ಲ. ಪ್ರತಿದಿನ ಬಟ್ಟೆ ಒಣಗಿಸ್ಕೊಳ್ಳೋದೇ ಒಂದು ಟೆನ್ಷನ್. ತುಂಬಾ ಬಟ್ಟೆ ಇದೆ ಒಣಗೋದಕ್ಕೆ. ಒಣಗ್ಸೋದೆಲ್ಲಿ ಅನ್ನೋದು ಒಂದು ಟೆನ್ಷನ್ ನನಗೆ. ಅಷ್ಟು ಬಟ್ಟೆಗಳಿದೆ ತೊಳ್ದ್ ಹಾಕಿದ್ದು, ಆರ್ದೇ ಇರೋದು. ಹಳೆ ಡ್ರೆಸ್ ಗಳೆಲ್ಲ ಎತ್ತಿಟ್ಟಿದ್ದೆಲ್ಲ ಹಾಕೊಳ್ತಾ ಇದ್ದೀನಿ ನಾನ್ ಮತ್ತೆ. ಹೊಸ ಡ್ರೆಸ್ ಅನ್ನ ಹಾಕೊಳ್ಬಹುದು, ತುಂಬಾ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಒಣಗೋದಿಲ್ಲ, ಅದೊಂದೇ ಬೇಜಾರು. ಬಿಸಿ ಬಿಸಿ ಉಪ್ಪಿಟ್ಟು ಕೂಡ ರೆಡಿ ಆಯ್ತು. ಹಾಗೆ ನಾನು ಟೀ ಕೂಡ ಮಾಡ್ಕೊಂಡಿದ್ದೆ. ಎಲ್ಲೂ ನೆಲದ ಮೇಲೆ ಕುತ್ಕೊಂಡು ತಿಂಡಿ ತಿನ್ನೋದಕ್ಕಾಗೋದಿಲ್ಲ, ಅಷ್ಟೊಂದು ತಣ್ಣಗಿದೆ. ಹಾಗಾಗಿ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ಹೊರಗಡೆ ಬಂದಿದ್ದೀನಿ. ಪಾಪು ಕೆಳಗಡೆ ಹೋಗ್ಬಿಟ್ಟಿದ್ದ ಅಷ್ಟ್ರಲ್ಲಿ. ನಾನ್ ಕೆಳಗಡೆ ಹೋಗ್ತೀನಿ ಚಿಕ್ಕಮ್ಮ ಅಂತ. ಹೋಗುವಾಗೆಲ್ಲ ಹೇಳ್ಬಿಟ್ಟು ಹೋಗ್ತಾನೆ. ನಾನು ಇಲ್ಲಿ ಮೆಟ್ಲವರೆಗೂನು ಬಂದು ನಿಂತ್ಕೊಳ್ತೀನಿ ಅವನು ಹೋಗುವಾಗ. ನಮ್ಮನೆಯವ್ರು ಬಂದಿರ್ಲಿಲ್ಲ. ನನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ. ನಮ್ಮನೆಯವರಿಗೆ ಉಪ್ಪಿಟ್ಟು ತಣ್ಣಗಾಗ್ಬೇಕು. ಮೊದ್ಲಿಗೆ ನಾನ್ ತಿಂಡಿ ತಿನ್ಕೊಳ್ತಾ ಇದ್ದೀನಿ ಇವತ್ತು. ಫ್ಯಾನ್ ಹಾಕೊಂಡಿದ್ದಂಗೆ ಸರ್ಕಸ್ ಮಾಡೋಕಿಲ್ಲ ನಿಮ್ಮನೆ. 5 ಗಂಟೆ ನನ್ ಮಗ ಜಸ್ಟ್ ಬಂದ. 3 ಗಂಟೆಗೆ ಕೆಳಗೆ ಹೋಗಿದ್ದ, 5 ಗಂಟೆಗೆ ವಾಪಸ್ ಬಂದ. ಕೆಲ್ಸ ಎಲ್ಲ ಆಯ್ತು. ಚಿಕ್ಕಮ್ಮ ಮಗ ಈಗ ಆಟ ಆಡೋದಕ್ಕೆ ಬಂದೆ ಕೂತ್ಕೊಂಡರೆ. ತಿಂಡಿ ಎಲ್ಲ ಕೊಡ್ತಾನೆ ನನ್ ಮಗ. ನಮ್ ಕಡೆ ಜೋರ್ ಮಳೆ, ಸ್ಕೂಲ್ ರಜಾ. ಈ ತಿಂಗಳಲ್ಲಿ ನಾವು ಸರಿ ಸ್ಕೂಲ್ಗೆ ಹೋಗ್ಲಿಲ್ಲ, ಜುಲೈ ತಿಂಗಳಲ್ಲಿ ಅಲ್ಲ ಮಗನೇ. ಹ್ಯಾಪಿ ಯಾವಾಗ ನೋಡಿದ್ರು ಹಾಲಿಡೇ. ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ, ನಾನ್ ಸ್ಟಾಪ್ ಮಳೆ. ಇವಾಗ ಜಸ್ಟ್ ಸ್ಟಾಪ್ ಆಗಿತ್ತು, ಮತ್ತೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇರ್ಬೋದು ವಿಡಿಯೋನಲ್ಲಿ. ಪಾಪದ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ತೀನಿ. ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋಣ ಅಂತ ಹೋಗಿದ್ದೆ, ಅಷ್ಟರಲ್ಲಿ ಪಾಪು ಬಂದ. ನೀನು ತಿಂಡಿ ರೆಡಿ ಮಾಡ್ ಮಗ್ನೆ. 2 ದಿನ ಆಯ್ತು ಏನು ವಿಡಿಯೋ ಮಾಡಲಿಲ್ಲ, ವಿಡಿಯೋ ಕೂಡ ಹಾಕ್ಲಿಲ್ಲ ನಾನು. ದುಡ್ಡೆಲ್ಲಿ ಇಟ್ಟಿದೆ? ಸ್ವಲ್ಪ ಸ್ಟಾಪ್ ಆಗಿತ್ತು, ಇವಾಗ ಮತ್ತೆ ಬರ್ತಾ ಇದೆ. ಎಲ್ಲ ನೋಡಿದ್ರು ಅನಾಹುತಗಳು ಈ ಮಳೆಯಿಂದಾಗಿ. ನಾವೇನೋ ಬೆಚ್ಚಗಿದ್ದೀವಿ, ಸಾಕಷ್ಟು ಜನ ಕಷ್ಟದಲ್ಲಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಬಾರ್ದ ಅಂತ ಅನಿಸ್ತಿದೆ. ಸ್ವಲ್ಪ ಕಡಿಮೆ ಆಗಿದ್ದಿದ್ರೆ ಒಳ್ಳೆಯದು ಮಳೆ ಅಂತ.
ನನ್ನ ಮಗ ತಿಂಡಿ ತಂದು ಕೊಡ್ತಾ ಇದ್ದಾನೆ ಹೋಟೆಲಿಂದ. ನಮ್ಮ ಮನೆಯವರು ಟೀ ಎಲ್ಲ ಕುಡಿದು ಶಾಪಿಗೆ ಹೋದ್ರು. ಇವಾಗ ಚಿಕ್ಕಮ್ಮ ಮಗ ಇಬ್ರೇನೆ ಮನೆಯಲ್ಲಿ. ಇಲ್ಲಿ ಕುತ್ಕೊಂಡು ಕಬಾಬ್ ತಿನ್ಬೇಕೆ ಮನೆ ಒಳಗೆ. ಮನೆನ ಹೋಟೆಲ್ 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 ಇದೆ ಇವಾಗ. ಮಗನಿನ ಹೋಟೆಲ್ ಅಲ್ಲಿ ಏನೇನ್ ತಿಂಡಿ ಅದೇ? ಮಸಾಲೆ ದೋಸೆ, ಬನ್ಸು, ಪೂರಿ, ಮತ್ತೆ ಇಡ್ಲಿ, ಕಬಾಬ್, ಜ್ಯೂಸು, ಮತ್ತೆ ಕೋಡ್ಬಾಳಿ. ಸಂಜೆ ಸುಮಾರು 7:30 ಆಗಿತ್ತು. ನಮ್ಮನೆಯವರು ಬಂದಿದ್ರು ಶಾಪ್ ಇಂದ. ಹಾಗೆ ಸಂತೋಷಂಗೆ ಕೂಡ ಕರೆದಿದ್ರು. ಏನೋ ಡಿಸ್ಕಷನ್ ನಡೀತಾ ಇದೆ. ಏನು ಅಂತ ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗಿಲ್ಲ. ನಾನು ಕೇಳೂ ಇಲ್ಲ ಕೂಡ. ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಹೊತ್ತು ಏನೋ ನೋಡ್ತಾ, ಏನೋ ಕೆಲ್ಸ ಮಾಡ್ತಾ, ಏನೋ ಡಿಸ್ಕಷನ್ ಮಾಡ್ತಾ ಇದ್ರು. ನಾನು ನನ್ ಪಾಡಿಗೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಅಷ್ಟ್ರಲ್ಲಿ ಪಾಪು ಕೂಡ ಬಂದ. ಇಡೀ ದಿನ ಬರೋದು, ಕೆಳಗಡೆ ಹೋಗೋದು ಮಾಡ್ತಾ ಇರ್ತಾನೆ. ತುಂಬಾ ಹೊತ್ತು ಇರ್ತಾನೆ ಬಂದಾಗೆಲ್ಲಾನು. ಇತ್ತೀಚೆಗೆ ಅವ್ನ್ ನೋಡ್ಕೊಳ್ಳೋದೇ ನನ್ಗೊಂದ್ ಕೆಲ್ಸ ಆಗ್ಬಿಟ್ಟಿದೆ ಪಾಪುಗೆ. ನಮ್ಮನೆಯವರು ಶಾಪಿಗೆ ಹೊರಡ್ತಾ ಇದ್ದಾರೆ. ನಾನು 9:30 ಸುಮಾರು ಬರ್ತೀನಿ ಅಂತ ಹೋದ್ರು. ನನ್ ಮಗ ಅವನೇನೋ ಇಟ್ಬಿಟ್ಟು ಹೋಗಿದ್ದ, ಅದ್ ಬಿದ್ದು ಹೋಗಿತ್ತು ಅಂತ ಅದನ್ನ ಎತ್ತಿ ಇಡ್ತಾ ಇದ್ದಾನೆ. ಪಾಪು ತುಂಬಾ ಹೊತ್ತು ಇದ್ದ ನಂತರ ನಾನು ಪಾಪು ಇಬ್ರುನು ಕುತ್ಕೊಂಡು ಮಾತಾಡಿದ್ವಿ. ಮತ್ತೆ ಊಟ ಎಲ್ಲ ಮುಗಿಸಿ ಸಿಗ್ತಾ ಇದೀನಿ ರಾತ್ರಿ. ಗಡಿಯಾರಕ್ಕೆ ಶಲ್ ಮುಗ್ದೋಗ್ಬಿಟ್ಟಿತ್ತು. ಶಲ್ ತಂದಿದ್ರು, ಶಲ್ ಹಾಕ್ತಾ ಇದ್ದಾರೆ. ಅವತ್ತು ನಮ್ಮನೆಯವ್ರ ದೊಡ್ಡಪ್ಪ ಬಂದಿದ್ರು. ಅವ್ರು ಕೇಳ್ತಾ ಇದ್ರು ಏನಂತಂದ್ರೆ, ಗಡಿಯಾರ ಓಡ್ತಾ ಇಲ್ವಲ್ಲ ಅಂತ. ಗಡಿಯಾರ ತುಂಬಾ ಚೆನ್ನಾಗಿದೆ, ಓಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಾನ್ ಹೇಳ್ದೆ ಶಲ್ ಮುಗ್ದೋಗಿದೆ ಅಂತ. ತುಂಬಾ ದಿನ ಆಗಿತ್ತು, ಹತ್ತತ್ರ ಒಂದ್ 15 ದಿನನೇ ಆಗೋಗ್ಬಿಟ್ಟಿತ್ತೇನೋ ಶಲ್ ಮುಗ್ದೋಗಿ. ನಮ್ಮನೆಯವ್ರು ಇವಾಗ ಶಲ್ ಹಾಕ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಗಡಿಯಾರ. ನನ್ಗೆ ತಂದಾಗ ಅಷ್ಟೊಂದು ಚಂದ ಅಂತ ಅನ್ಸಿರ್ಲಿಲ್ಲ. ಇವಾಗ ತುಂಬಾ ದಿನ ಆಯ್ತಲ್ವಾ, ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ಸತ್ತೆ. ಹಾಗೆ ಬಂದವರೆಲ್ಲ ಕೇಳ್ತಾರೆ, ಏನಿದು ಹೊಸ ತರ ಗಡಿಯಾರ ಅಂತ. ರಾತ್ರಿ 10:20 ಊಟ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ. ಇವತ್ತು ಬುಧವಾರ ಸ್ನೇಹಿತರೆ. ನಿನ್ನೆ ವ್ಲಾಗ್ ಅನ್ನ ಶುರು ಮಾಡಿದೆ, ಆದ್ರೆ ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇನೆ. ನಿನ್ನೆದು ಇವತ್ತಿಂದು ಸೇರಿಸ್ಬಿಟ್ಟು ಒಂದ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಕಡೆ ಹೇಗಿದೆ ಅಂತಂದ್ರೆ ಒಂಥರ ಲಾಕ್ಡೌನ್ ತರ ಇದೆ. ಲಾಕ್ಡೌನ್ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ, ಎಲ್ಲೂ ಆಚೆ ಹೋಗೋದಕ್ಕಾಗೋದಿಲ್ಲ. ಸ್ಕೂಲ್ ಅಂತೂ ಕಂಟಿನ್ಯೂ ರಜಾ ಕೊಡ್ತಾ ಇದ್ದಾರೆ. ನಾಳೆ ಕೂಡ ರಜಾ ಕೊಟ್ಟಿದ್ದಾರೆ. ಆಲ್ರೆಡಿ ಈಗಾಗಲೇ ಮೊಬೈಲ್ ಅಲ್ಲೆಲ್ಲ ನೋಡಿದ್ವಿ ರಜಾ ಅಂತ ಇದೆ. ಸ್ಕೂಲ್ ಅವರೇ ಇನ್ಫಾರ್ಮ್ ಮಾಡ್ತಾರೆ ನಾಳೆ ಸ್ಕೂಲ್ ಇಲ್ಲ ಅಂತ. ನಾಳೆ ಕೂಡ ಸ್ಕೂಲ್ ಇಲ್ಲ. ಇವಾಗ ಈ ಜುಲೈ ತಿಂಗಳಲ್ಲಿ ಹತ್ತತ್ರ ಒಂದು 15 ದಿನ ಸ್ಕೂಲೇ ಇಲ್ದಾಗಿದೆ. ಅಂದ್ರೆ ಅಷ್ಟೊಂದು ಮಳೆ ಇದೆ. ಒಂಥರ ಲಾಕ್ ಡೌನ್ ಅಂತಾನೆ ಹೇಳ್ಬಹುದು. ಎಲ್ಲೂ ಆಚೆ ಹೋಗೋದಕ್ಕಾಗೋದಿಲ್ಲ. ನೀವು ಈಗಾಗಲೇ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರಬಹುದು ಈ ಮಳೆಯಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅಂತ. ಎಷ್ಟೊಂದ್ ಜನ ಪ್ರಾಣ ಕಳ್ಕೊಂಡ್ರು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾಳೆಗಾಗಿ ಏನಾದ್ರೂ ಮಾಡ್ಬೇಕು. ನಾಳೆ ಅಂದ್ರೆ ಯಾವತ್ತೂ ಕೂಡ ನಾವು ಇವತ್ತಿನ ಕ್ಷಣ, ಇವತ್ತಿನ ದಿನ ಯಾರು ಕೂಡ ಬದುಕೋದಿಲ್ಲ ಸ್ನೇಹಿತರೆ. ಬಾಯಿ ಮಾತಲ್ಲಿ ಹೇಳ್ಬಹುದು, ಇವತ್ತಿನ ದಿನಕ್ಕೋಸ್ಕರ ಬದುಕಿ ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಪ್ರತಿಯೊಬ್ಬ ಮನುಷ್ಯನು ಕೂಡ ನಾಳೆ ಬಗ್ಗೆ ಸಾಕಷ್ಟು ಕನ್ಸು ಕಂಡಿರ್ತಾನೆ. ಈಗಾಗಲೇ ನೀವು ನೋಡಿರಬಹುದು ಈ ಅಂಕೋಲಾ ರೂಟ್, ಅಂಕೋಲಾ ಟು ಕಾರವಾರ ಹೋಗೋ ಹೈವೇನಲ್ಲಿ ಗುಡ್ಡ ಕುಸಿತ ಆಗ್ಬಿಟ್ಟು ಏನೆಲ್ಲ ಆಗಿದೆ ಅಂತ. ಟೀ ಸ್ಟಾಲ್ ಸಮೇತ ಅಲ್ಲ, ಟೀ ಸ್ಟಾಲ್ ಸಮೇತ ತುಂಬಾ ಚೆನ್ನಾಗಿ ಹೋಗಿದ್ದಾರೆ ಅಲ್ಲಿ. ಈಗಾಗಲೇ ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಿ ಸ್ನೇಹಿತರೆ. ಈ ಕಡೆ ಅಂತೂ ಎಲ್ಲಿ ನೋಡಿದ್ರು ಗುಡ್ಡ ಕುಸಿತ ಆಗ್ತಾ ಇದೆ, ಮರಗಳು ಬೀಳೋದು, ಈ ತರ ಎಲ್ಲ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ ಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ಸಾವು ನೋವುಗಳೇ ಜಾಸ್ತಿ. ಬಹಳ ಕೇರ್ಫುಲ್ ಆಗಿರಿ. ಸಿರ್ಸಿ ರೂಟ್ ಅನ್ನು ಕೂಡ ಬ್ಲಾಕ್ ಮಾಡಿದಾರಂತೆ ನಮ್ಮನೆಯವರು ಹೇಳ್ತಾ ಇದ್ದಾರೆ. ಇನ್ನ ಹೊನ್ನಾವರ ಟು ಬ್ಯಾಂಗ್ಳೂರ್ ಹೋಗೋ ರೂಟು ಅದು ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತ ಎಲ್ಲ ಆಗ್ತಾ ಇದೆ. ಮಾವಿನಗುಂಡಿ ರೂಟು, ಸಿದ್ದಾಪುರ ರೂಟ್ ಅಲ್ಲ, ಸಿದ್ದಾಪುರ ರೂಟು. ಬೆಂಗಳೂರು ಬಸ್ ಸಾಮಾನ್ಯವಾಗಿ ಈ ಕಡೆ ಜೋಗ್ ಫಾಲ್ಸ್, ಸಿದ್ದಾಪುರ, ಮಾವಿನಗುಂಡಿ ಆ ಕಡೆನಲ್ಲೇ ಪಾಸ್ ಆಗೋದು. ಅಲ್ಲಿನೂ ಕೂಡ ಗುಡ್ಡ ಕುಸಿತಲ್ಲ ಆಗ್ತಾ ಇದೆ ಅಂತ ನ್ಯೂಸ್ ಅಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ನಾನಂತೂ ಇವತ್ ಮಳೆ ಕಡಿಮೆ ಆಗಬಹುದು, ನಾಳೆ ಕಡಿಮೆ ಆಗಬಹುದು ಅಂತ ಕಾಯ್ತಾನೆ ಇದ್ದೀನಿ. ಆದ್ರೆ ಮಳೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಗ್ಯಾಸ್ ಟ್ಯಾಂಕರ್ ಕೂಡ ನದಿನಲ್ಲಿ ಬಿದ್ದಿದೆ. ಈಗಾಗಲೇ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಿ ಸ್ನೇಹಿತರೆ. ನನ್ಗೆ ಅನ್ಸೋದೇನಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾಳೆಗಾಗಿ ಬದುಕ್ತಾ ಇರ್ತಾನೆ, ಸಾಕಷ್ಟು ಕನಸನ್ನ ಕಂಡಿರ್ತಾನೆ. ಆದ್ರೆ
ಸಡನ್ ಆಗಿ ಈ ತರ ಎಲ್ಲ ಆದಾಗ ಒಂದು ಕ್ಷಣದಲ್ಲಿ ಅವ್ರ ಪ್ರಾಣನೇ ಹೊರಟೋಗ್ತದಲ್ವಾ. ನಾಳೆ ಅನ್ನೋದು ಏನಿದೆ ಅನ್ನೋದೇ ಒಂದು ಪ್ರಶ್ನೆ ನನಗೆ. ಏನು ಜೀವನ ಅನ್ನೋ ತರ ಪ್ರತಿಯೊಬ್ಬರಿಗೂ ಏನಾದ್ರೂ ಈ ತರ ಇನ್ಸಿಡೆಂಟ್ ಗಳೆಲ್ಲ ನೋಡಿದಾಗ ಅನ್ಸೋದು ಸಹಜ. ತುಂಬಾನೇ ಜಾಗರೂಕತೆಯಿಂದ ಇರಿ. ನದಿ ಕಡೆ ಇರೋರು, ನದಿ ಅಂತಂದ್ರೆ ಸಮುದ್ರದ ದಂಡೆ ಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಟ್ಬಿಟ್ಟು ಮನೆನ ಕಟ್ಕೊಂಡಿರ್ತಾರೆ ತುಂಬಾ ಜನ. ಮೀನುಗಾರರು ಸ್ಪೆಷಲ್ ಅಲ್ಲ, ಅವರೇ ಅಲ್ವಾ ಆ ಕಡೆ ಎಲ್ಲ ಇರೋದು. ನದಿ ಸೈಡ್, ಸಮುದ್ರ ಸೈಡ್ ಎಲ್ಲ ಮನೆ ಕಟ್ಕೊಂಡಿರ್ತಾರಲ್ಲ, ಅವರು ಇನ್ನ ಈ ಮನೆ ಪಕ್ಕ ಎಲ್ಲ ಗುಡ್ಡ ಇರ್ತದಲ್ವಾ, ಅವರು ಎಲ್ಲಾನು ಜಾಗರೂಕತೆಯಿಂದ ಇರಿ ಸ್ನೇಹಿತರೆ. ಅಂದ್ರೆ ಎಷ್ಟೊತ್ತಿಗೆ ಏನಾಗ್ತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಸಾಮಾನ್ಯವಾಗಿ ಅಂದ್ರೆ ಕೆಲವೊಂದು ನಿಮ್ಗೆ ಪಬ್ಲಿಕ್ ಆಗ್ತದೆ, ನ್ಯೂಸ್ ಅಲ್ಲೆಲ್ಲ ನೋಡ್ತೀರಿ. ಇನ್ನ ಕೆಲವೊಂದು ಕಡೆ ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಆಗಿದ್ದೆಲ್ಲ ಪಬ್ಲಿಕ್ ಆಗೋದಿಲ್ಲ, ನ್ಯೂಸ್ ಅಲ್ಲೂ ಕೂಡ ನಿಮ್ಗೆ ನೋಡೋದಕ್ ಸಿಗೋದಿಲ್ಲ. ಸದ್ಯದಲ್ಲಿ ಇಬ್ರು ಟೂ ವೀಲರ್ ಅಲ್ಲಿ ಹೋಗ್ತಾ ಇರುವಾಗ ಅವರು ಮೈ ಮೇಲೆ ಮರ ಬಿದ್ದು ಒಬ್ಬರದು ಕೈ ಕಾಲು ಎರಡು ಕೂಡ ಹೊರಟೋಗಿದೆ. ಅವರು ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ರಂತೆ. ಅಷ್ಟು ದೊಡ್ಡ ಮರ ಬುಡ ಸಮೇತ ಅವ್ರ ಮೈ ಮೇಲೆ ಉದ್ರುಕೊಂಡ್ ಬಿದ್ದು, ನಂತರ ಮರ ಎಲ್ಲ ಕಟ್ ಮಾಡ್ಬಿಟ್ಟು ಅವ್ರನ್ನ ಏಳ್ಸಿದ್ರಂತೆ. ಅವ್ರ ಗಂಡ ಹೆಂಡತಿ ಅಂತೆ. ಒಂದು ಮಂತ್ ಆಗಿರ್ಬಹುದು ಈ ಇನ್ಸಿಡೆಂಟ್ ನಮ್ ಸೈಡೇ ನಾವು ಕೇಳಿರುವಂತದ್ದು. ಈ ತರ ಎಲ್ಲ ಅಂದ್ರೆ ಕೆಲವೊಂದು ವಿಚಾರ ನಿಮ್ಗೆ ಗೊತ್ತಾಗ್ತದೆ, ಇನ್ನು ಕೆಲವೊಂದು ವಿಚಾರಗಳು ಗೊತ್ತಾಗೋದಿಲ್ಲ ಅಲ್ವಾ ರೀ. ನಮ್ ಕಡೆ ಇನ್ಸಿಡೆಂಟ್ ಎಲ್ಲ ಆ ಟೀ ಸ್ಟಾಲ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅಂತೆಲ್ಲ ಹೇಳ್ತಾ ಇದ್ರು. ನೋಡಿದಾಗ ನಿಜಕ್ಕೂ ಸ್ನೇಹಿತರೆ ಸಖತ್ ಬೇಜಾರಾಗ್ತಾ ಇತ್ತು. ಕರಳೆಲ್ಲ ಒಂಥರ ಕಿವುಚದಾಗ ಆಗ್ತಾ ಇತ್ತು. ಏನೋ ಗೊತ್ತಿಲ್ಲ, ತೆಗ್ದಿದ್ದೆಲ್ಲ ತೋರ್ಸಿಲ್ಲ ಅವರು. ತೋರ್ಸಿದ್ರ ತೆಗ್ದಿದ್ದಲ್ಲ? ನಾನ್ ನೋಡ್ಲಿಲ್ಲ ಮೊಬೈಲಲ್ಲಿ. ಎಷ್ಟು ಜನ ತೋರ್ಸಿದ್ರ? ಇದೇ ಕಾರಣಕ್ಕೆ ಸ್ನೇಹಿತರೆ ನಾವು ಮಳೆಗಾಲದಲ್ಲಿ ಸ್ವಲ್ಪ ಓಡಾಟನ ಕಡಿಮೆ ಮಾಡಿರ್ತೀವಿ. ಇನ್ನೇನಕ್ಕೂ ಅಲ್ಲ. ನಾನಂತೂ ಇತ್ತೀಚೆಗೆ ಎಲ್ಲೂ ಹೋಗ್ತಾ ಇಲ್ಲ. ಆದ್ರೆ ಲಾಸ್ಟ್ ಇಯರ್ ಎಲ್ಲ ಈ ತರ ಎಲ್ಲ ಮಳೆ ಇರ್ಲಿಲ್ಲ. ನಾನು ಜುಲೈ ತಿಂಗಳಲ್ಲಿ ಲಾಸ್ಟ್ ಇಯರ್ 2 ಸಾರಿ ಒಡಂಬೈಲು ಹೋಗಿದ್ದೆ ದೇವಸ್ಥಾನಕ್ಕೆ. ಈ ಬಾರಿ ಕೂಡ ಹೋಗ್ಬೇಕು, 1 ವರ್ಷ ಆಯ್ತು ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ಈ ಮಳೆನಲ್ಲಿ ಎಲ್ಲೂ ಕೂಡ ಹೋಗೋದಿಲ್ಲ. ನೆಕ್ಸ್ಟ್ ಮಂತ್ ಹೋದ್ರೆ ಆಯ್ತು, ಸ್ವಲ್ಪ ಮಳೆ ಕಡಿಮೆ ಆದಾಗ ನೋಡೋಣ. ಎಲ್ಲೂ ಆಚೆ ಹೋಗೋದಕ್ ಆಗ್ತಾ ಇಲ್ಲ. ನನ್ಗಂತೂ ಮನೆಯಲ್ಲಿ ಇದ್ದು ಬೇಜಾರ್ ಬರ್ತಾ ಇದೆ. ಬೇಜಾರ್ ಬರೋದಕ್ಕಿಂತ ಈ ತರ ಇನ್ಸಿಡೆಂಟ್ ಎಲ್ಲ ಕೇಳಿದಾಗ ಮನ್ಸಿಗೆ ಏನೋ ಒಂಥರ ಕಸಿ ಬಿಸಿ, ನೆಮ್ಮದಿನೇ ಇರೋದಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಯಾಕೆ ಅಂತಂದ್ರೆ ಈ ತರ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ಏನು ಜೀವನ ಇಷ್ಟೇನಾ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಬರ್ತದೆ ಅಲ್ವಾ ರೀ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾಳೆ ನಾನು 2ನೇ ಗುರುವಾರದ ಪೂಜೆ ಮಾಡ್ಬೇಕು, ವ್ರತ ಮಾಡ್ಬೇಕು, ಅಂದ್ರೆ ಪೂಜೆ ಮಾಡ್ಬೇಕು. ನಾಳೆ ವ್ಲಾಗ್ ಅಲ್ಲಿ ನೋಡ್ತೀರಿ, ಸಿಂಪಲ್ ಆಗೇನೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.